ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಇವತ್ತು ಏನಂತಂದ್ರೆ ಇದು ಮೇ 1ರಲ್ಲಿ ಬಂದಿದೆ. ಅಂದ್ರೆ ಇದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದೇ 2 ದಿನ ಆಯ್ತು. ಸೊ ಇನ್ನು ಯಾರಿಗೂ ಗೊತ್ತೇ ಇಲ್ಲ. ಹಾಗಾಗಿ ಏನಂತಂದ್ರೆ ಎಕ್ಸಾಮ್ ಫಿಕ್ಸ್ ಆಯ್ತು, ಅಡ್ಮಿಟ್ ಕಾರ್ಡ್ ಕೂಡ ಫಿಕ್ಸ್ ಆಯ್ತು. ಯಾವುದು ಆರ್ಮಿ ಎಕ್ಸಾಮ್ ಜೂನ್ 1ರಿಂದ ಜೂನ್ 15 ಎಕ್ಸಾಮ್ ಡೇಟ್. ಹಾಗೆ ಅಡ್ಮಿಟ್ ಕಾರ್ಡ್ ಕೂಡ ಮೇ 15 ಇದೆ, ಮಂತ್ 15 ಕೊಡ್ತಾರೆ ಅಂತ ಅಫಿಷಿಯಲ್ ಇದೆ. ಸೊ ಈಗ ನಾವು ಲೈವ್ ಆಗಿ ಚೆಕ್ ಮಾಡೋಣ. ಯಾವ ರೀತಿ ಚೆಕ್ ಮಾಡೋದನ್ನ ನೋಡ್ತೀನಿ. ನಿಮ್ಮ ಒಂದು ಗೂಗಲ್ಗೆ ಬಂದು ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಬೇಕು. ನೋಡಿ, ಓಕೆ. ಇಂಡಿಯನ್ ಆರ್ಮಿ ಅಂತ ಸರ್ಚ್ ಕೊಟ್ಟ ತಕ್ಷಣನೇ ಮೊದಲನೇ ವೆಬ್ಸೈಟ್ ಅವ್ರದ್ದೇ ಇದೆ. ಸೊ ಓಪನ್ ಮಾಡಿದ ನಂತರನೇ ಸೊ ಒಂದು ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಹಾಕ್ಬೇಕು. ನೋಡಿ, ಕನ್ಫರ್ಮ್ ಆಗಿ ಕೊಟ್ಟಿರೋದು ಲೈವ್ ಮೂಲಕ ನಾನು ತೋರಿಸ್ತಿದ್ದೀನಿ. ಓಕೆ, ಏನ್ ಕ್ಯಾಪ್ಚಾ ಬರೋದು? ಕ್ಯಾಪ್ಚಾ ಕೊಟ್ಟು ನೀವು ಲಾಗಿನ್ ಆದ ನಂತರ ಸೊ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡಬೇಕು. ಒಂದು ನಿಮಿಷ. ಕ್ಯಾಪ್ಚಾ ಹಾಕಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಓಪನ್ ಆದ ನಂತರ ಸ್ವಲ್ಪ ಸ್ಕ್ರೋಲ್ ಆನ್ ಮಾಡಿ, ಅಂದ್ರೆ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಆನ್ ಮಾಡಿ. ಅದಂದ್ರೆ ಇನ್ನೊಂದು ಚೂರು ಮಾಡ್ರಿ. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಆಲ್ ಅಂತ ಇದೆ ನೋಡಿ, ಇಲ್ಲೊಂದು ನೋಟಿಫಿಕೇಶನ್ ಹೋಗ್ತಾ ಇರುತ್ತೆ. ಇದನ್ನ ಕ್ಲಿಕ್ ಮಾಡಬೇಕು. ಓಕೆ, ಸೊ ನೋಡಿ ಈ ರೀತಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಮೇಲೆ ಎಬ್ಸಿದ ನಂತರ ನೋಡಿ ಇಲ್ಲೇ ಇದೆ. ಸೊ ಅಚೀವ್ ನೋಟಿಫಿಕೇಶನ್ ಅಂತ ಇದೆ. ಹಾಗೆ ಇಲ್ಲೇ ನೋಡ್ರಿ, ಒಂದು ಸೆಕೆಂಡ್. ಮೇ 1ನೇ ತಾರೀಕು 2 ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದು ಯಾವುದೇ ಫೇಕ್ ಅಲ್ಲ, ಒರಿಜಿನಲ್ ವೆಬ್ಸೈಟ್ ಅಲ್ಲಿ ತೋರಿಸ್ತಿದ್ದೀನಿ. ಮೊದಲನೇ ನೋಡಿ ಏನಿದೆ ಅಂತಂದ್ರೆ ಆಲ್ ರಿಫಂಡ್ಸ್ ಟು ಡು ಕ್ಯಾನ್ಸಲ್ಡ್ ಅಂತ ಇದೆ. ನೋಡಿ ಅದೇನು ಯಾವ ರೀತಿ ಏನಿಲ್ಲ, ನಿಮ್ದು ರಿಫಂಡ್ ಅಂದ್ರೆ ಅದೇನಲ್ಲ. ನಮ್ಮ ಮೇನ್ ಬೇಕಾಗಿರೋದು ಇಲ್ಲಿ ನೋಡಿ, ಆನ್ಲೈನ್ ಸಿಇ ಫಾರ್ ಆರ್ ಅಗ್ನಿವೀರ್ಸ್ ಈಸ್ ಶೆಡ್ಯೂಲ್ ವಿತ್ ಎಫೆಕ್ಟ್ ಫ್ರಮ್ 1 June to 15 June 2026. Admit card for the online CE will be issued from 15 May 2026 onwards. ಹಿಂದಿಲಿದೆ. ಸೊ ಹಿಂದಿ ಯಾರು ಬೇಕು ಅವ್ರು ಓದ್ಕೊಳ್ಳಿ, ಹಿಂದಿ ನಮ್ಗೆ ಯೂಸ್ ಇಲ್ಲ. ಓಕೆ, ಆ ಥರ ಏನಿಲ್ಲ. ಎಲ್ಲ ಪ್ರತಿಯೊಂದು ಭಾಷೆ ಬೇಕು. ಮೊದಲು ಕನ್ನಡಿಗನಾಗಬೇಕು. ಇರಲಿ, ಭಾಷೆ ಮನಸ್ಸಲ್ಲಿ ಸಾಕು. ಏನು ನೋಡೋದಂದ್ರೆ ಫಾರ್ಮ್ ಅಂದ್ರೆ ನೋಡಿ, 1ನೇ ತಾರೀಕಿಂದ ಹಿಡಿದು 15ನೇ ತಾರೀಕು ತನಕ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಜೂನ್ 1ರಿಂದ ಎಕ್ಸಾಮ್ ಸ್ಟಾರ್ಟ್. ಜೂನ್ 1ರಿಂದ ಜೂನ್ 15ರ ತನಕ ನಿಮ್ದು ಎಕ್ಸಾಮ್, ಆರ್ಮಿ ಎಕ್ಸಾಮ್ ಕನ್ಫರ್ಮ್ ಆಗಿದೆ. ಯಾವುದೇ ಬದಲಾವಣೆ ಇಲ್ಲ. ಓಕೆ, ಅಡ್ಮಿಟ್ ಕಾರ್ಡ್ ಯಾವಾಗ ಕೊಡ್ತಾರೆ? ಅಡ್ಮಿಟ್ ಕಾರ್ಡ್ ನೋಡ್ರಿ, ಅವರೇ ಕೊಟ್ಟವ್ರೆ ಇಲ್ಲಿ. ಅಡ್ಮಿಟ್ ಕಾರ್ಡ್ ನಾನು ಕೊಡೋದು ಬಂದು ಅಂತ ಕೊಟ್ಟ ನೋಡಿ. ಅಡ್ಮಿಟ್ ಕಾರ್ಡ್ ಫಾರ್ ದಿ ಆನ್ಲೈನ್ ಸಿಇ ವಿಲ್ ಬಿ ಇಶ್ಯೂಡ್ ಆನ್, ಇಲ್ಲಿ ನೋಡಿ, ಮೇ ಫ್ರಾಮ್ 15 May 2026. ಅಂದ್ರೆ 15ನೇ ಮೇ 2026 ಅಂದ್ರೆ ಇದೇ ತಿಂಗಳು 15ನೇ ತಾರೀಕಿಂದ ಹಿಡಿದು ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಕೊಟ್ಟಿದ್ದಾನೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ. ಅಂದ್ರೆ ಎಷ್ಟು ದಿನ ಉಳಿತು ಎಕ್ಸಾಮ್? ಅಂದ್ರೆ ಭಾಳ ದಿನ ಉಳಿದಿಲ್ಲ. ಸೊ ತುಂಬಾ ಕಡಿಮೆ ದಿನ ಇದೆ. ಈ ರೀತಿ ಫಾಸ್ಟ್ ಆಗಿ ಕರಿತಿದ್ದಾನ ಅಂತಂದ್ರೆ ಎಕ್ಸಾಮ್ ಆದ ನಂತರ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಿನಿಮಮ್ ಒಂದು 30 ಡೇಸ್ ಅಲ್ಲಿ ರಿಸಲ್ಟ್ ಬರುತ್ತೆ. 30 ಡೇಸ್ ಆದ ನಂತರ ನಿಮ್ ಫಿಸಿಕಲ್ ಏನಿದೆ ಅದು ಒಂದು 30 ಡೇಸ್. ಅಷ್ಟು ಫಾಸ್ಟ್ ಆಗಿ ತುಂಬಿಕೊಳ್ತಾನೆ. ಎಷ್ಟು ಫಾಸ್ಟ್ ಆಗಿದೆ ನೋಡಿ. ಇಲ್ಲಿ ಅಚೀವ್ ನೋಟಿಫಿಕೇಶನ್ ಅಂತ ಏನೋ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ ನಂತರ ಏನಾಯ್ತು? ಸೊ ನೋಡಿ, ಮಾರ್ಚ್ 30 ಏನ್ ಇರುತ್ತೆ ಅಂದ್ರೆ ಸೊ ಯಾವ್ಯಾವ ರೀತಿ ನೋಟಿಫಿಕೇಶನ್ ಕಳಿಸಿದ್ದಾನೆ ಅನ್ನೋದು ಇದು ಮೊದಲನೇದು. ನಮಗ್ ಬೇಕಾಗಿರೋದು ಇದು ಯಾವುದಲ್ಲ. ಸೊ ಇಲ್ಲಿದೆ ನೋಡ್ರಿ. ಸೊ ಇದನ್ನ ಕ್ಲಿಕ್ ಮಾಡಿದ ನಂತರನೇ ಈ ರೀತಿ ಬರುತ್ತೆ ನೋಡ್ರಿ. ಆಫೀಸಲ್ ಅಂದ್ರೆ ಅದೇ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಅಂದ್ಬಿಟ್ರೆ ಏನಿಲ್ಲ. ಸೊ ನೋಡಿ, ಫ್ರಾಮ್ 15ಕ್ಕೂ ಅಂದ್ರೆ ಫ್ರಾಮ್ 15ನೇ ಮೇ, ಇದೇ ತಿಂಗಳು 15ನೇ ತಾರೀಕು ನಿಮ್ಗೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಎಕ್ಸಾಮ್ ಡೇಟ್ ಬಂದು ಮಾರ್ಚ್ 1ರಿಂದ ಜೂನ್ 1ರಿಂದ ಜೂನ್ 15 ದಿನದಲ್ಲಿ ಎಕ್ಸಾಮ್ ನಡೆಸ್ತಾನ. ಸೊ 2 weeks ಆಲ್ ಇಂಡಿಯಾ 25,000 ಪೋಸ್ಟ್ ಇದೆ. ಓಕೆ, ಸೊ ವಾಟ್ಸಪ್ ಅಲ್ಲಿ ಒಂದು ಖುಷಿ ವಿಷಯನ ಯಾವ್ದಾದ್ರು ಏನಾದ್ರು ಹೇಳ್ರಿ. ನೋಡಿ, ನಾನು ವಾಟ್ಸಪ್ ಅಲ್ಲಿ ಸೊ ನೋಟಿಫಿಕೇಶನ್ ಬಂದ ತಕ್ಷಣನೇ ವಿಡಿಯೋ ಹಾಕಿದ್ದೀನಿ. ಸೊ ವಿಡಿಯೋ ಅಲ್ಲ, ಫೋಟೋ ಹಾಕಿ ಅದ್ರ ಜೊತೆಗೆ ಸೊ ಟೈಪ್ ಮಾಡಿ ಕಳಿಸಿದ್ದೀನಿ. ಓಕೆ, ನೋಡ್ರಿ ಒಂದು ಸೆಕೆಂಡ್. ನೋಡಿ, ಇಲ್ಲಿ ಒಂದು ಮಾರ್ಕ್ ಮಾಡಿ ಗ್ರೂಪಲ್ಲಿ ಫೋಟೋ ಹಾಕಿದ್ದೀನಿ. ಯಾಕಂದ್ರೆ ಗ್ರೂಪಿಗೆ ಜಾಯ್ನ್ ಆಗ್ರಿ ಯಾಕೆ ಅಂತ ಅನ್ನೋದಾದ್ರೆ, ಇದಕ್ಕೆ ಬೇಗ ನಿಮಗೆ ಅಪ್ಡೇಟ್ ಸಿಗ್ತವೆ, ಪ್ರತಿಯೊಂದು ಸಿಗ್ತವೆ. ಸೊ ಜೂನ್ 1ರಿಂದ ಜೂನ್ 15 ಎಕ್ಸಾಮ್ ಡೇಟ್ ಅಂತ ಸೊ ಇದೆ. ಹಾಗೆ ನಿಮ್ಮ ಪ್ರಯತ್ನ ಚುರುಕುಗೊಳಿಸಿ. ಸೊ ಹಾಗೆ ಡೈಲಾಗ್. ಓಕೆ, ಎಲ್ಲಿ 27 ದಿನ ಅಷ್ಟೇ ಬಾಕಿ. ಸೊ 27 ಡೇಸ್ ಅಷ್ಟೇ ಇದೆ. ನಿರಂತರ ಅಭ್ಯಾಸ ಮಾಡ್ರಿ.
ಸೊ ಯಾರು ಗ್ರೂಪ್ ಜಾಯ್ನ್ ಆಗಿಲ್ಲ ಗ್ರೂಪ್ ಜಾಯ್ನ್ ಆಗ್ರಿ, ನಿರಂತರವಾಗಿ ನಿಮಗೆ ಅಪ್ಡೇಟ್ ಸಿಗ್ತವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.